ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ನಡೆದ ಪರಿಶೀಲನಾ ಸಭೆಯ ನಿರ್ದೇಶನಗಳಂತೆ ಕೋಲಾರ ಜಿಲ್ಲಾಧಿಕಾರಿಗಳು ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗಕ್ಕೆ ಸಮಯ ಪಾಲನೆ ಹಾಗೂ ಶಿಸ್ತು ಕಾಪಾಡುವಂತೆ ಕಟ್ಟುನಿಟ್ಟಿನ ಸುತ್ತೋಲೆ ಹೊರಡಿಸಿದ ಹಿನ್ನೆಲೆ ಇಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂ.ಆರ್. ರವಿರವರು ತಮ್ಮ ಜಿಲ್ಲಾಡಳಿತ ಭವನದ ವಿವಿಧ ಕಚೇರಿಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕಚೇರಿಗೆ ಸಿಬ್ಬಂದಿಗಳು ಸಕಾಲಕ್ಕೆ ಆಗಮಿಸಬೇಕು, ಸಕಾಲಕ್ಕೆ ಹಾಜರಾತಿ ಹಾಕದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಕಚೇರಿಯಿಂದ ಕೆಲಸದ ನಿಮಿತ್ತ ಹೊರಗಡೆ ತೆರಳಿದಾಗ ಕಡ್ಡಾಯವಾಗಿ ಚಲನವಲನಗಳನ್ನು ಗಮನಿಸಿ ಮಾಹಿತಿ ದಾಖಲಿಸಬೇಕೆಂದು ಜಿಲ್ಲಾಧಿಕಾರಿ ರವಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇವರೊಟ್ಟಿಗೆ ಅಪರ ಜಿಲ್ಲಾಧಿಕಾರಿ ಮಂಗಳಾ ಹಾಜರಿದ್ದರು. ನಾವು ಬಂದಾಗ ಇಲ್ಲ ಅಂದ್ರೆ ಇನ್ನೇ ಸ್ಟಾಫ್ ಬಂದಿಲ್ಲ, ಅವ್ರು ಯಾರು? ನೀವೇ. ಇವರು ಇಲ್ಲ ಯಾಕೆ ಬಂದಿಲ್ಲ? ರಜಾ ಹಾಕಿದಾರ? ಇರಬೇಕು, 3 ದಿನ ಇಲ್ಲೇ ಇರಬೇಕು, ಸಾರ್ವಜನಿಕರು ಗೊತ್ತಾಗಬೇಕು. ಸೋಮವಾರದಿಂದ ಬುಧವಾರ ಇರ್ತಾರೆ, ಅದು ಗುರುವಾರದಿಂದ ಶನಿವಾರ ಇರ್ತಾರೆ ಅಂದ್ಬಿಟ್ಟು ಮೆನ್ಷನ್ ಮಾಡಬೇಕು ಅಂತ ಹೇಳಿ ಆಫೀಸ್ ಆರ್ಡರ್ ಹಾಕ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಕ್ಕೆ ಯಾವಾಗ ಆ ಥರ ಡೈರೆಕ್ಷನ್ ಕೊಟ್ಟರು. ಮನಸ್ಸಿಗೆ ಬಂದಾಗ ಬರೋದು, ಅಲ್ಲೇನೋ ಇಂಪಾರ್ಟೆಂಟು ಇಲ್ಲಿ ಇಂಪಾರ್ಟೆಂಟ್ ಅಂತ ಹಂಗೆ ಕಾಲ ಕಳೆಯದ. ಏನು ಅಲ್ಲ ಸರ್, ನೀವೇನಾಗಿದ್ದೀರಿ? ಕೂತ್ಕೊಂಡಿದ್ದೀರಿ. ಏನು ಎತ್ತಿಡೋದ್ರಲ್ಲಿ ಏನು ಕೆಲಸ ನಂಗೆ ಅರ್ಥ ಆಗಲಿಲ್ಲ. ನಿಮ್ಗೇನು ಕೆಲಸ ಎಲ್ಲಿ ಯಾರು ಕೂತ್ಕೊಳ್ಳೋ ಜಾಗ? ಸರ್ ಮ್ಯಾನೇಜರ್ ಸರ್. ಎಲ್ಲಿ ಮ್ಯಾನೇಜರ್? ಸಿ ಎಲ್ ಇದ್ದಾರೆ ಸರ್. ಅವ್ರು ಇಲ್ಲದೆ ನೀನೇನು ಬಿಲ್ಸ್ತಿದ್ದೀರಿ? ಅಲ್ಲಿ ಟೇಬಲ್ ಮೇಲೆ ಇಟ್ಬಿಟ್ಟು ಹೋಗಿದ್ದು ಸರ್ ಸಂಜೆ ಸಂಜೆ ಅದನ್ನು ತೆಗೆದಿಡಕ್ಕೆ ಹೇಳಿದ್ದಾರೆ ಸರ್. ಯಾರು ಹೇಳಿದ್ದಾರೆ? ಅವರು ಮ್ಯಾನೇಜರ್ ಹೇಳಿದ್ದಾರೆ ಸರ್. ಅವ್ರು ಬಂದಿಲ್ಲ, ಅವರ ಆಬ್ಸೆನ್ಸ್ನಲ್ಲಿ ಫೈಲ್ ಓಪನ್ ಮಾಡ್ಕೊಂಡು ನೀವು ಇಡ್ತಿದ್ದೀರಿ? ಇಲ್ಲ ಸರ್, ನಾನು ಅಕೌಂಟ್ಸ್ ಕೂಡ ಇತ್ತು. ನೀನು ನಾನು ಹೇಳ್ತೀನಿ. ನಿನಗೆ ಯಾರು ಹೇಳಿದ್ರು? ನಾನು ಹೇಳೋದು ಇಡೋಕೆ ಯಾರು ಹೇಳಿದ್ರು? ಇವತ್ತು ಈಚೆ ಇತ್ತು ಸರ್. ಈಚೆ ಇತ್ತು ಸರಿ, ಒಳಗಡೆ ಇಡೋಕೆ ಯಾರು ಹೇಳಿದ್ರು? ಅವ್ರು ಹೇಳಿದಾರ ನಿಮಗೆ? ಮತ್ತು ಅಧಿಕ ಪ್ರಸಂಗಿತನ ಯಾಕೆ ಮಾಡ್ತೀಯ? ನಿನ್ನ ಕೆಲಸ ಏನು? ನೀನು ಕೂತ್ಕೊಂಡು ಬರಿತಾ ಇದೆಯಾ? ಏನು ಬರಿತಿದ್ಯಾ ನೀನು? ಬಿಲ್ ಬರೆಯೋನು? ಹಾಂ, ನಿನ್ನ ಕೆಲಸ ಏನು? ಡಿ ಗ್ರೂಪ್ ಕೆಲಸ ಮಾಡೋ ಮೊದಲು ಏನು ಬರೀತಾರೆ ನೋಡ್ರಿ. ಇದು ಏನು ಬರೀತಾರೆ ನೀವು? ಬಿಲ್ಗಳು ಇಟ್ಕೊಂಡು ನೀನೇನು ಮಾಡ್ತೀಯ? ನೀನು ಅಕೌಂಟ್ ಸೂಪರ್ಡೆಂಟ್ ಸರ್. ಏನು ಇಷ್ಟೆಲ್ಲ ಫೈಲ್ಸ್ಗಳು ಯಾರ್ದಿದೆ? ಫೈಲ್ಸ್ ಎಲ್ಲ ಸರ್ ಇದೆಲ್ಲನೂ ಡಂಪ್ ಮಾಡೋಕ್ಕೆ ಜಾಗ ಇಲ್ಲ ಸರ್. ವೋಚರ್ ಆನ್ಲೈನ್ ಟ್ಯಾಗಿಂಗ್ ಕಮಿಷನರ್ ಅವರಿಗೆ ನಾವು ಆನ್ಲೈನ್ ಸಾಫ್ಟ್ವೇರ್ ರಿಲೀಸ್ ಮಾಡಿದ್ದಾರೆ ಸರ್. JJ 50.1 ಅದರಲ್ಲಿ ಸಾಫ್ಟ್ವೇರ್ಗೆ ಅಪ್ಡೇಟ್ ಮಾಡ್ತೀವಿ. ಯಾರು ಮಾಡ್ತಾ ಇದ್ದಾರೆ? ನಾವು ಸರ್. ಅಕೌಂಟ್ ಇವರು ಕ್ಯಾಶಿಯರು, ಇವರು SDA. ಯಾವಾಗ ಮಾಡಿದ್ಮೇಲೆ ಫೈಲ್ಸ್ ಎಲ್ಲ ಎಲ್ಲಿ ಇಡ್ತೀವಿ? ಅದೇ ಸರ್, ಇಲ್ಲಿ ಒಂದು ಸ್ವಲ್ಪ ಜಾಗ ಇಲ್ಲಿ ಇದು ಮಾಡಿದ್ದೀವಿ ಸರ್. ಸ್ಪೇಸ್ ಕನ್ಸಿಸ್ಟೆಂಟ್ ಇದೆ ಸರ್ ನಮಗೆ. ಅಲ್ಲಿ ಇನ್ನೊಂದು ರೂಮ್ ಇದೆಯಲ್ಲ ನಿಮ್ಮ? ಸರ್ ಅದು ಟೆಕ್ನಿಕಲ್ ಕಂಪ್ಲೀಟ್ ಸರ್. ಅಲ್ಲಿ ಜಾಗ ಸ್ಪೇಸ್ ಇದೆ ಸರ್. ಈ ಗ್ರೂಪಿಗೆಲ್ಲ ಯಾಕೆ ಕೆಲಸ ಮಾಡ್ಸಕ್ಕೆ ಹೇಳಿದ್ರು ಸರ್? ಏನು ಕೆಲಸ ಇಲ್ಲ ಸರ್. ಏನೋ ಮಾಡ್ತಾವ್ರಲ್ಲಪ್ಪ ನಿಮ್ಮ ಆಫೀಸಲ್ಲಿ. ನಿಮಗೆ ಮನ್ಸಲ್ವಾ? ನೀನೊಬ್ಬ ನಿಮ್ಮ ಆಫೀಸಲ್ಲಿ ಇದ್ದೀವಿ, ನೀವೇನಾಗಿದ್ದೀರಿ? ಕನ್ಸಲ್ಟೆಂಟ್. ನೀವು ನಿಮ್ಮ ಕೆಲಸ ಮಾಡಿ. ನೀವೇ ಇದೆಲ್ಲ ಅಧಿಕ ಪ್ರಸಿದ್ಧನ ಮಾಡೋದು? ಗ್ರೂಪ್ ಡಿನೆಲ್ಲ ಈ ಥರ ಮಿಸ್ಯೂಸ್ ಮಾಡ್ಕೋತೀರಾ? ನೀವೇನಾಗಿದ್ದೀರಿ? ಏನು ಕನ್ಸಲ್ಟೆಂಟ್? 3 ಜನ. ಹಾಂ, ವರ್ಲ್ಡ್ ಬ್ಯಾಂಕ್ ಅಂದರೆ ಇಲ್ಲಿ ತಾನೇ ಆಗಿರೋದು? ಏನು ಕನ್ಸಲ್ಟೆಂಟ್ ನೀವು? ನೀವು ಸೋಷಿಯಲ್ ಡೆವಲಪ್ಮೆಂಟ್ ಏನು ಮಾಡ್ತೀರಿ? ನಿಮ್ಮ ಕೆಲಸ ಏನಿದೆ ಸರ್? ಇದು ಎನ್ವೈರ್ಮೆಂಟು ಮತ್ತು ಇದು ವಾಯ್ಸ್ ಡೀಟೇಲ್ಸ್ ಎಲ್ಲ ಫೀಲ್ಡ್ ವಿಸಿಟ್ ಹೋಗಿ ವರ್ಕಿಂಗ್ ನಡೀತದೆ ಅಂತ ಅದನ್ನು ಅದೇ ಮೀಟಿಂಗ್ಸು ಅವೆಲ್ಲ ಪ್ರೊಸೀಡಿಂಗ್ಸು ಫಾಲೋ ಮಾಡಿ. ಆಯಿತು, ಹಾಂ ಆಡಿಟ್ ಬಂದಮೇಲೆ ಮುಗಿದಿದೆಯಾ? ಮುಗಿದ್ಮೇಲೆ ವಾಪಸ್ ಇರಬೇಕಲ್ಲ? ಇಲ್ಲಿ ಇವೆಲ್ಲ ಯಾರು ಯಾರ್ಯಾರು ಬಂದಿಲ್ಲ? ನೋಟ್ ಮಾಡ್ಕೊಳ್ಳಪ್ಪ. ಕರ್ಕೊಳ್ಳೋ ಯಾರು? ನೀವು ಅಟೆಂಡೆನ್ಸ್ ಕೊಡಿ. ಇದೆಲ್ಲ ಇಮಿಡಿಯೇಟ್ ಆಗಿ ಆಯಾ ಜಾಗಕ್ಕೆ ಹೋಗ್ಬೇಕು. ಇದೇನು ಅಂಗಡಿನ? ಇದೇನು ಏನು ಅನ್ಕೊಂಡಿದ್ದೀರಾ? ಆಫೀಸ್ ಅನ್ಕೊಂಡಿದ್ದೀರಾ ಅಥವಾ ಏನು ಅನ್ಕೊಂಡಿದ್ದೀನಿ? ನೀವೆಲ್ಲ
ಎಷ್ಟು ದಿನ ನೀರು ಬಿದ್ದಿದೆ? 1 ತಿಂಗಳಿಂದ. ಇನ್ನೂ ಸ್ವಲ್ಪ ಇದೆ ಮೇಡಮ್. ಯಾರ ಮೇಲೆ ನೀವು ಸರ್ ಮಾಲಿಕ ಬಂದಿದ್ದಾರೆ ಸರ್. ಟೆನ್ಷನ್ ಕೆಳಗಡೆ ಇದೆ. ಕೆಳಗಡೆ ಏನಿಲ್ಲ ಸರ್ ಬರ್ತಾ ಇದ್ದಾರೆ. ಇಲ್ಲ. ಯಾವ ಡಿಪಾರ್ಟ್ಮೆಂಟ್? AJS. ಓಪನ್ ಆಗಲ್ಲ ಅಂತ ಹೇಳಿ ಸರ್ ಎಲ್ಲ ವಾಪಸ್ ಇವತ್ತೆಲ್ಲ ಕರ್ಸಿ ಹೇಳಿದ್ದೀನಿ 10 ಗಂಟೆಗೆಲ್ಲ ಓಪನ್ ಆಗಬೇಕು. ಈಗ ನೋಡಿ ಅಲ್ಲಿ ಕಾಯ್ಕೊಂಡಿದ್ರು ಅವ್ರಿಗೆ ಬಂದಿರ್ಬೇಕು ಚೆಕ್ ಮಾಡಿ. ಯಾರ ಜೊತೆ ನಮ್ಮ ರೋಗಪ್ಪ ಜೊತೆ ಸರ್ ಇದು ಏನಾಗಿದೆ ಅಂದರೆ 10:30 1:30 ಸ್ಟಾಪ್ ಆಗಿದೆ. ಮಧ್ಯಾಹ್ನ ಮೇಲೆ ಈ ಕಡೆ ಎಲ್ಲ ಹಾಕಿದ್ದಾರೆ. ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಟೆನ್ಷನ್ 5 ಗಂಟೆವರೆಗೂ ಇರೋ ಸಾಯಂಕಾಲ ಗಂಟೆ ವ್ಯವಸ್ಥೆ ಮಾಡಿ ಸರ್. ಅಲ್ಲ 10 ಗಂಟೆಗೆ ಶುರು ಮಾಡಿಸ್ತೀವಿ. 10:30 ಇಲ್ಲ 10 ಗಂಟೆಯಿಂದ ಶುರು ಮಾಡಿ ಸಂಜೆವರೆಗೂ ಆಗಬೇಕು ಅಷ್ಟೇ ಸರ್. ಜಾಸ್ತಿ ಇದೆ ಸರ್. ಗೊತ್ತಾಯ್ತು. ಇಲ್ಲೊಬ್ಬ ಜ್ಞಾನ ಆಗ್ಬಿಟ್ರೆ ಗೊತ್ತಾ ತಾಲೂಕ್ ಆಫೀಸಲ್ಲಿ ಅಂತೂ ತುಂಬಾ ಜನ ಸರ್ ರಶ್ ಮಿಷನರ್ಸ್ ಹೇಳಿದ್ದೀನಿ ಈ ಆಫೀಸ್ನಲ್ಲಿ ಇಮಿಡಿಯೇಟ್ ಆಗಿ ಇವತ್ತಿಂದಲೇ ನೋಡಿ ಸ್ಟಾಫ್ ಸಂಜೆವರೆಗೂ ಮಧ್ಯಾಹ್ನನೇ ಇರೋದು, ಆಮೇಲೆ ಇರೋದು. ಯಾರು ಅವರು ಕನ್ಸಲ್ಟೆಂಟ್ ಏನಾಗ್ತದೆ ನಾನು ಸರ್ಕಾರನ ಹೇಳಿದೆ ಸರ್ ಬೆಳಗ್ಗೆ ಈ ಕೆಲಸ ಮಾಡಿ ಮಧ್ಯಾಹ್ನ ಸ್ಕ್ಯಾನಿಂಗ್ ಮಾಡ್ಕೊಡಿ ಅಂತ ಸರ್. ಈಗ ಸ್ಕ್ಯಾನಿಂಗ್ ಇವಾಗ ವಾರ ಶಾಲೆ ಮಕ್ಕಳಿಗೆ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ. 5 ಗಂಟೆವರೆಗೂ ಇರೋ ಎಸ್ಟಿ ಬಂದಿಲ್ವಾ? ಬಂದಿಲ್ವಾ? ಎಸ್ಟಿ ನೀವು ಏನಾಗಿದೆ ಎಸ್ಟಿ ಯಾವುದು ಏನು ಬಂದಿದೆ ಅದಕ್ಕೆ ನೀನು ಅಲ್ಲಿಂದ ಟೈಮ್ ಇದೆ ಎಕ್ಸ್ಟ್ರಾ ನಿಮಗೆ. ಏನು ಮೊದಲೇ ಬಂದಿದೆ ಹೊಸ ಸರ್ಕ್ಯುಲರ್ ಬಂದಿರೋದು ಗೊತ್ತಿಲ್ಲ ನಿಮಗೆ. ಎಷ್ಟೊತ್ತಿಗೆ ಬರಬೇಕು? 10 ಕಾಲ ಅಂತ ಹೇಳ್ತೀರಿ, ನಾಚಿಕೆ ಆಗಲ್ಲ ನಿಮಗೆ? ನೀವು ಎಲ್ಲಿಂದ ಬನ್ನಿ, ಕೆಲಸ ಬಿಟ್ಬಿಡಿ ಹೋಗಿ. ದೂರದಿಂದ ಆಗದ. ಏನು ನಿಮ್ಮ ಹೆಸರು? ಹೆಸರೇನು? ನಿಮ್ಮ ಹೆಸರೇನ್ರಿ? ನೀವೆಲ್ಲ ನಿಮ್ಮ ಜಾಗದ ಹಾಕಿಲ್ಲ. ಓನ್ ಸಿಟಿ ಪ್ಲೇಸ್ ಎಷ್ಟು ಇನ್ಕಮ್ ಆಗ್ತದೆ ಅಂತ ಹೇಳ್ತೀರಾ? ಯಾರೆಲ್ಲ ಇಂಜಿನಿಯರ್ಸ್ ನೀವು? DMFT ಬೋರ್ಡ್ ಹಾಕೋಕ್ಕಾಗಲ್ಲ ನಿಮಗೆ? ಅಲ್ಲಿ ಒಳಗಡೆ ಗೊತ್ತಾಗುತ್ತೆ. ಹೊರಗಡೆ ಗೊತ್ತಾಗುತ್ತೆ DMFT ಅಂತ ಏನು? ಹಾಂ ಹೌದಪ್ಪ. DMF ಅಂತ ಇಲ್ಲಿ ಗೊತ್ತಾಗಬೇಕಲ್ಲ ಆಚೆ ಏನು ಬರೋರಿಗೆ. ಇನ್ಯಾರು ಬಂದಿಲ್ಲ ಅಲ್ಲಿ ಇವತ್ತು? ಕೆಲವು ಎಲ್ಲವರೆಲ್ಲ ಲೇಟಾಗಿ ಬಂದಪ್ಪ ಇವರೆಲ್ಲ. ಹಾಂ ಅವರೆಲ್ಲ ಹೋಗಿದ್ದಾರೆ. ಅವ್ರಿಗೇನು ಕೆಲಸ? ಆಫೀಸ್ ಕೆಲಸ ಮಾಡೋರಿಗೆ ಫೀಲ್ಡಲ್ಲಿ ಏನು ಕೆಲಸ? ಎಲ್ಲಿ ಎಲ್ಲಿದೆ ಆರ್ಡ್ರು? ಯಾರು ಎಲ್ಲಿ ಮಾಡಿದ್ದವು ಈಗ? ಯಾರು ಏನಪ್ಪ ಇದು? ಇನ್ಸ್ಪೆಕ್ಟರ್ ಸೂಪರಿಂಟೆಂಡೆಂಟ್ ಅದು ಚೆನ್ನಾಗಿ ಈಗ ಅವರೇ ಸೈನ್ ಮಾಡಿ ಅಟೆಂಡೆನ್ಸ್ ಹಾಕಿಲ್ಲ ಅಂದರೆ ಇವರೆಲ್ಲ ಏನು ಮಾಡ್ತಾರೆ? ನೀವೇನಾಗಿದ್ದೀರಿ? ಹಾಂ ಆಪರೇಟರ್ ಸರ್. ನೀವು ಜಿಯಾಲಜಿಸ್ಟ್. ಜಿಯಾಲಜಿಸ್ಟ್. ಯಾರ್ಯಾರಿಗೆ ಫೀಲ್ಡ್ ಹೋಗಿದ್ದಲ್ಲ? ಎಲ್ಲಿ ಬರ್ದೋಗಿದ್ದಾರ? ಎಲ್ಲಿ ಓಡಿ ಹಾಕಿದ್ದಾರೆ? ಅದೆಲ್ಲ ನೋಟ್ ಮಾಡ್ಕೊಳಪ್ಪ. ಏನಂತ ಯಾರ್ಯಾರೆಲ್ಲ ಹೊರಗಡೆ ಹೋಗಿದ್ದಾರೆ? ಫುಲ್ ಡೈರೆಕ್ಟ್ ಬಂದ್ರೆ 10ರಿಂದ 5ವರೆಗೂ ಇರಬೇಕು. 10ರಿಂದ 5ವರೆಗೂ ಫುಲ್ ಡೇ ಕೊಡಬೇಕು ಅಷ್ಟೇ. ಅರ್ಥ ಆಗ್ತಾ ಇದೆ? ನಾಳೆ ಏನಾದರೂ ನೀವು ಇದನ್ನೇ ಮುಂದುವರಿಸಿದ್ರೆ ಐ ವಿಲ್ ನಾಟ್ ಸ್ಪೀಕ್ ಟು ಯು, ಮೈ ಆರ್ಡರ್ ವಿಲ್ ಸ್ಪೀಕ್. ಅರ್ಥ ಆಗ್ತಾ ಇದೆಯಾ? ಈ ಚಾಳಿ ನಿಲ್ಲಿಸ್ಬೇಕು ಇವತ್ತಿಗೆ. ನಿಮ್ಗೆ ಏನೇ ಕಷ್ಟ ಇರ್ಬೋದು, ಏನೇ ಪ್ರಾಬ್ಲಮ್ ಇರ್ಬೋದು, ಸರ್ಕಾರ ನಿರ್ದೇಶನ ಆದೇಶ ಏನಿದೆ ಅದನ್ನು ಶಿರ್ಷ ವಹಿಸಿ ನೀವು ಪಾಲಿಸಬೇಕು. ಅದನ್ನು ಬಿಟ್ಟು ನೀವು ಮನಸ್ಸೋ ಇಚ್ಛೆ ಬರೋದು, ಮನಸ್ಸೋ ಇಚ್ಛೆ ಸರ್ಕಾರಿ ಕೆಲಸ ಅಂತಂದರೆ ಏನು ಬೇಕಾದರೆ ನಮ್ಗೆ ಹೇಳೋರಿಲ್ಲ, ಈ ರೀತಿ ಧೋರಣೆ ಇಟ್ಕೊಳ್ಳೋದೆಲ್ಲ ಸರಿ ಬರೋದಿಲ್ಲ. ಇದು ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದೀವಿ. ನಿಮ್ಮ ವಾರ್ನಿಂಗು ನಿಮ್ಮ ಜೊತೆಗೆ ಅಧಿಕಾರಿಗಳಿಗೆ ನಿಮ್ಮ
ಮುಖ್ಯಸ್ಥರಿಗೂ ಕೂಡ ರೀಚ್ ಮಾಡಬೇಕು. ಕಚೇರಿನಲ್ಲಿ ಒಂದು ಶಿಸ್ತಿರಬೇಕು. ಜಿಲ್ಲಾಧಿಕಾರಿಗಳ ಕಚೇರಿ ಕೆಲಸ ಮಾಡೋರು ನೀವು ಇಷ್ಟೊಂದು ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ತಾಲೂಕು ಮಟ್ಟದಲ್ಲಿರೋರು ಏನು ಮಾಡ್ತಾರೆ? ಸರ್ಕಾರ ಯಾಕೆ ನಿರ್ದೇಶನ ಕೊಟ್ಟಿರೋದು? ಸರ್ಕಾರ ಆದೇಶ ಯಾಕೆ ಮಾಡಿರೋದು? ನೀವು ಆದೇಶ ಮಾಡ್ಕೊಳ್ಳಿ, ನಾವು ಧಿಕ್ಕರಿಸ್ತೀವಿ ಅನ್ನೋ ನಿಮ್ಮ ಮನೋಭಾವ ಯಾಕಾಗಿದ್ದರೆ ಅವತ್ತೇ ನೀವೆಲ್ಲರೂ ಕೆಲಸವನ್ನು ಕಳ್ಕೊತೀವಿ. ಆ್ಯಂಡ್ ರಿಮೆಂಬರ್, ಯುವರ್ ಅಟೆಂಡೆನ್ಸ್ ಈಸ್ ದಿ ಮಾನಿಟರ್ಡ್ ಅಟ್ ದ ಸ್ಟೇಟ್ ಲೆವೆಲ್. ರಾಜ್ಯ ಮಟ್ಟದಲ್ಲಿ ನಿಮ್ಮ ಫೋಟೋ ಸಹಿತ ಮಾನಿಟರ್ ಆಗ್ತದೆ. ಇದುವರೆಗೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಆ್ಯಪ್ನಲ್ಲಿ ಇಮಿಡಿಯೇಟಾಗಿ ಇವತ್ತು ಕೂತ್ಕೊಂಡು ಬೇಡ ಮೊದಲ ಟ್ರೈ ಮಾಡಿಸಿ ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ಇಡೀ ಜಿಲ್ಲೆ ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗ್ತದೆ. ಅವರು ಇಲಾಖೆ ಕಳಿಸ್ಬಿಟ್ಟು ಮ್ಯಾಪಿಂಗ್ ಮಾಡ್ಕೋಬೇಕಾದ್ರೆ ಅದು ಕೂಡ ಆಗ್ತದೆ. ಬಿಫೋರ್ ದಟ್ ಮ್ಯಾಪಿಂಗ್ ಆಗುತ್ತೋ ಇಲ್ವೋ, ಮ್ಯಾಪಿಂಗ್ ಆದ ತಕ್ಷಣ ಅವರು ಆ್ಯಪಲ್ ಮಾಡ್ತಾರೆ. ಇಲ್ಲ ಅಂತಂದರೆ 10 ಗಂಟೆಗೆ ಬರಬೇಕು, ಫೋನ್ ರಿಜಿಸ್ಟರ್ ಮಾಡ್ತೀವಿ. ಆ್ಯಂಡ್ ನೀವು ನಿಮ್ಮ ಕಚೇರಿಯನ್ನು ಬಿಟ್ಟು ಹೊರಗಡೆ ಹೋಗಬೇಕಾದ್ರೆ ಮೂವ್ಮೆಂಟ್ ರಿಜಿಸ್ಟರ್ ಇದೆ ಮಾಸ್. ಮೂವ್ಮೆಂಟ್ ರಿಜಿಸ್ಟರ್ ಪ್ರತಿಯೊಬ್ಬರು ಬರೋದು ಅಧಿಕೃತವಾದಂಥ ಕೆಲಸ ಕಾರ್ಯಗಳಿಗೆ ಮಾತ್ರ ನೀವು ಆಚೆ ತೆರಳಬೇಕು, ಓಡಾಡಬೇಕು. ಅನಧಿಕೃತವಾಗಿ ಅಥವಾ ನಿಮಗೆ ಯಾವುದೇ ಶಿಸ್ತಿಲ್ಲದೆ ಮನಸ್ಸಿಗೆ ಬಂದ ಹಾಗೆ ಲಂಗು ಲಗಾಮಿಲ್ಲದೆ ಏನಾದರೂ ಕಚೇರಿಯಲ್ಲಿ ಕೆಲಸ ಮಾಡೋದು, ತಿರುಗಾಡೋದು ಅಥವಾ ಅನಧಿಕೃತ ವ್ಯಕ್ತಿಗಳಿಗೆ, ಮಧ್ಯವರ್ತಿಗಳ ಜೊತೆ ನೀವು ಸಂಪರ್ಕ ಸಾಧಿಸಿ ಅವರಿಗೆ ಸಹಕಾರ ಮಾಡೋದು, ಇಂಥದ್ದು ಯಾವುದೇ ಪ್ರಕರಣ ಕಂಡು ಬಂದ್ರೂ ನಾವು ಯಾರೂ ಕೂಡ ನಿಮ್ಮ ಸಹಾಯಕ್ಕೆ ಬರೋದಿಲ್ಲ. ವಿ ವಿಲ್ ಸ್ಟ್ರೇಟ್ ಅವೇ ರೆಕಮೆಂಡ್ ಆ್ಯಕ್ಷನ್ ಅಗೇನ್ಸ್ಟ್ ಯು. ಔಟ್ಸೋರ್ಸರ್ಗೆ ನಾವು ಆ್ಯಕ್ಷನ್ ಕೊಡೋದು ಏನಿಲ್ಲ, ನೇರವಾಗಿ ವಿಲ್ ಬಿ ರಿಮೂವ್ ಫ್ರಮ್ ಯುವರ್ ಜಾಬ್. ಐದರ್ ಔಟ್ಸೋರ್ಸ್ ಕನ್ಸಲ್ಟೆಂಟ್ಸ್ ಆರ್ ವಾಟ್ ಎವರ್ ಇಟ್ ಈಸ್. ನೀವು ಕೆಲಸ ಮಾಡ್ತಾ ಇದ್ದೀರಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಅಂದರೆ ಸರ್ಕಾರದ ನಿರ್ದೇಶನವನ್ನು ಪ್ರತಿಯೊಬ್ಬರು ಪಾಲಿಸಬೇಕು. ನಿಮ್ಮ ಕಚೇರಿಯ ಮುಖ್ಯಸ್ಥರಿಂದ ಹಿಡಿದು ಕೊನೆಯ ಜವಾನವರೆಗೂ ಕೂಡ ಪಾಲಿಸಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಇವತ್ತು ನಿಮ್ಗೆ ಎಲ್ರಿಗೂ ನಾವು ವಾರ್ನಿಂಗ್ ಕೊಡ್ತಾ ಇದ್ದೀವಿ. ದಿಸ್ ವಾರ್ನಿಂಗ್ ಯು ಶುಡ್ ಟೇಕ್ ಇಟ್ ಆಸ್ ಯುವರ್ ಫೈನಲ್ ವಾರ್ನಿಂಗ್. ಓಕೆ, ಆಯ್ತು.